ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ನಾವು ಇವಾಗಲೇ ಭಾರತ ಸಂವಿಧಾನ ನೋಡತ್ತೀವಿ. ಅಲ್ಲೇ 12 ಕ್ಲಾಸ್ ಆಗಿದಾವ. ಸೈನ್ಸ್ ವಿಜ್ಞಾನದ ಬಗ್ಗೆ ಇವಾಗ ಅಲ್ಲೇ 4th ಕ್ಲಾಸ್. ಮ್ಯಾಥಮೆಟಿಕ್ಸ್ ಅವನು ಟಚ್ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಎಲ್ಲ ಸಬ್ಜೆಕ್ಟ್ ಕೊಡುವಂಥ ಪ್ರಯತ್ನ ನನ್ನ ಕಡೆ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನೀವು ನೋಡಿ ಸಬ್ಸ್ಕ್ರೈಬ್ ಫಾಲೋ ಮಾಡೋದು ಮರಿಬೇಡ್ರಿ. ಓಕೆ, ಕಮ್ ಟು ದ ಪಾಯಿಂಟ್. ಜೀವನದಾಗ ಹೆಂಗಪ್ಪ ಅಂದ್ರೆ ಇವಾಗ ಜಸ್ಟ್ ಒಂದು ನ್ಯೂಸಲ್ಲಿ ಬರ್ತಾ ಇತ್ತು. ಅಲ್ಲಿ ಧಾರವಾಡ ಹತ್ರ ಒಂದು ಮಹಿಳಾ ಪರೀಕ್ಷಾರ್ಥಿ 5 ವರ್ಷದಿಂದ ಸ್ಟಡಿ ಮಾಡ್ಯಾರಂತ ತಮ್ಮ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು ಅನ್ನೋ ನ್ಯೂಸ್ ಚಾನಲಲ್ಲಿ ಬರ್ತಾ ಇತ್ತು. ಒಂದು ತಿಳ್ಕೊರಿ, ಪರಿಹಾರ ಅದು ಅಲ್ಲ, ಓದು ಪರಿಹಾರ. ನೀವು ಸತತ ಪ್ರಯತ್ನ ಮಾಡಬೇಕು. ಎಡಬಿಡದೆ ಪ್ರಯತ್ನ ಮಾಡಿ ತುಂಬ ದೂರದವರೆಗೆ ಕ್ರಮಿಸ್ತೀರಿ. ಕ್ರಮಿಸಿದ ಮ್ಯಾಗ ಕೆಲವೊಂದು ಸಲ ಏನಾಗುತ್ತಾ, ಆ ದಾರಿಯಲ್ಲಿ ಯಶಸ್ಸು ಸಿಗುವುದಿಲ್ಲ. ಆ ಯಶಸ್ಸು ಸಿಕ್ಕಿಲ್ಲ ಅಂದ ತಕ್ಷಣ ನಮ್ಮ ಜೀವನ ಅಂತ್ಯ ಅಂತಲ್ಲ. ಆ ದಾರಿ ಬಿಟ್ಟು ಮತ್ತೊಂದು ದಾರಿಗೆ ಹೋಗಿ ಜೀವನ ಬದುಕು ಕಟ್ಟಿಕೊಳ್ಳುವುದೇ ನಿಜವಾದ ಶಿಕ್ಷಣ. ಎಲ್ಲರಿಗೂ ಶಿಕ್ಷಣ ಕೊಟ್ಟಾರ ಗೌರ್ಮೆಂಟ್ ಅಂತೇಳಿ ಅವ್ರಿಗೆಲ್ಲರಿಗೂ ನೌಕರಿ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿಲ್ಲ. ಅದರಲ್ಲಿ ಯಾರು ಹೆಚ್ಚಿಗೆ ಪರಿಶ್ರಮ ಪಟ್ಟು ಡೆಡಿಕೇಶನ್ ಮಾಡಿ ಓದಿರ್ತಾರ ಅವರಿಗೆ ಆ ಹುದ್ದೆಗಳು ಸಿಗ್ತಿರ್ತಾವೆ. ನೀವು ಸುಖ ಸುಮ್ಮನೆ ಬರೇ ಪುಸ್ತಕ ಮುಂದೆ ಕುಂತು ದಿನ ಓದಿನಿ ಅನ್ಕೊಂಡು ಏನು ಓದ್ಲಾರ ಇದ್ರೆ ಹೆಂಗೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ತಿಳ್ಕೊರಿ, ಮೊನ್ನೆ ಒಂದು ಧಾರವಾಡದಲ್ಲಿ ಸ್ಟ್ರೈಕ್ ಆಯಿತು, ನೇಮಕಾತಿ ಮಾಡ್ಕೋರಿ ಅಂತೇಳಿ ಸರ್ಕಾರದಲ್ಲಿ. ಮತ್ತು ವಿಜಯಪುರದಲ್ಲಿ ಕೂಡ ಒಂದು ಆಯಿತು. ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ದವರೆಲ್ಲ ಇನ್ವಾಲ್ವ್ ಆಗಿ ಮಾಡಿದ್ರು ಅದನ್ನು. ಬಟ್ ಒಂದು ತಿಳ್ಕೊರಿ, ಯಾವಾಗಲೂ ಎಲೆಕ್ಷನ್ ಹತ್ತಿರ ಬಂದಾಗ ಗೋರ್ಮೆಂಟ್ದವರು ಜಾಸ್ತಿ ಕಾಲ್ಫಾರ್ ಮಾಡ್ತಾರೆ. ಇದು ಒಂದು ಮೈಂಡಲ್ಲಿ. ಇವಾಗ ಇನ್ನೂ 2.5 ವರ್ಷ ಕರ್ನಾಟಕ ಸರ್ಕಾರಕ್ಕೆ ಐತಿ, ಇನ್ನು ಕೇಂದ್ರ ಸರ್ಕಾರಕ್ಕೂ ವರ್ಷಗಳದು. ಹಾಗಾಗಿ ನೀವು ಈಗಿನ ಪ್ರಿಪ್ರೇಷನ್ ಮಾಡಿದ್ರೆ ಅವ್ರು ಕಾಲ್ಫಾರ್ ಮಾಡೋ ಸನಿಹಕ್ಕೆ ಬಂದಾಗ ನೀವು ರೆಡಿ ಇರ್ತೀರಿ. ಅವ್ರು ಕಾಲ್ಫಾರ್ ಮಾಡಿ ಒಂದು 6 ತಿಂಗಳಿಗೆ ಎಕ್ಸಾಮ್ ನಡೆಸಿದ್ರೆ ನೀವು ಸಕ್ಸಸ್ಫುಲ್ಲಿ ಕ್ರ್ಯಾಕ್ ಮಾಡಿಕೊಂಡು ನಿಮ್ಮ ಒಂದು ಹುದ್ದೆದಲ್ಲಿ ಇರ್ತೀರಿ. ಹಾಗಾಗಿ ಪ್ರಯತ್ನ ಮಾಡಿರಿ, ಯಾವುದೇ ಭಯ ಬೇಡ. ಜೀವನ ನಡೆಸೋದಕ್ಕೆ ಸಿಕ್ಕಾಪಟ್ಟೆ ದಾರಿ ಇದಾವೆ. ಕೆಲವೊಂದಿಷ್ಟು ದಾರಿಗಳನ್ನು ತುಳಿಬೇಡ್ರಿ. ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನನಗೆ ಗೊತ್ತಿರುವಂಥ ನನ್ನ ಪರಿಚಯಸ್ಥ ಸ್ನೇಹಿತನೇ 10 ವರ್ಷ ಸತತ ಪ್ರಯತ್ನ ಮಾಡಿದಾಗ ಕೂಡ ಸೋಲನ್ನು ಕಾಣತಾನೆ. ಸೋಲು ಕಂಡಾಗ ಕೂಡ ಧೈರ್ಯಗೆಡದೆ ಮತ್ತೆ ವಾಪಸ್ ಹೋಗಿ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ಯಶಸ್ವಿಯಾಗಿದ್ದಾನೆ. ಯಾಕಂದ್ರೆ ಸೋಲಿನಿಂದ ಧೃತಿಗೆಡಲಿಲ್ಲ, ಮಾನಸಿಕವಾಗಿ ಕುಗ್ಗಲಿಲ್ಲ, ಧೈರ್ಯದಿಂದ ಜೀವನ ಸಾಗಿಸ್ತಿದ್ದಾನೆ. ಅವರನ್ನು ರೋಲ್ ಮಾಡಲಾಗಿ ತಗೋಬೇಕು. ಒಂದು ಹಿಂದಿಯಲ್ಲಿ 12th ಫೇಲ್ ಅಂತ ಒಂದು ಫಿಲ್ಮ್ ಇದೆ. ಯಾವುದು 12th ಫೇಲ್ ಅಂತ ಒಂದು ಫಿಲ್ಮ್ ಇದೆ, ಅದನ್ನು ನೀವು ನೋಡ್ಕೊರಿ. ಅಲ್ಲಿ ಒಬ್ಬನು ಸಿಕ್ಕಾಪಟ್ಟೆ ಅಟೆಂಪ್ಟ್ ಮಾಡಿರ್ತಾನೆ. ಎಷ್ಟು 5 ಅಟೆಂಪ್ಟ್ಸ್ ಇರ್ತಾವೆ, 5 ಅಟೆಂಪ್ಟ್ಸ್ ಮಾಡಿರ್ತಾನೆ. 5 ಅಟೆಂಪ್ಟ್ಸಲ್ಲಿ ಫೇಲ್ ಆಗ್ತಾನೆ. ಫೇಲ್ ಆಗಿನಂತ ಸುಮ್ಮನೆ ಕುಂದ್ರಂಗಿಲ್ಲ. ಅವನೇನು ಮಾಡ್ತಾನೆ, ನೆಕ್ಸ್ಟ್ ಯಾರು ಬರ್ತಾರಲ್ಲ ಅವ್ರಿಗೆ ಕೋಚಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲಿ ಒಬ್ಬನಿಗೆ ಕೋಚಿಂಗ್ ಕೊಡ್ತಾನೆ. ಅವನು ಮುಂದೆ ಸಕ್ಸಸ್ ಆಗಿ ಮುಂದೆ IAS ಆಫೀಸರ್ ಹಾಕೋಣ. ದಿಸ್ ಈಸ್ ರಿಯಲ್ ಸ್ಟೋರಿ ಬೇಸ್ಡ್ ಆಗಿ ಫಿಲ್ಮ್ ಮಾಡಿದ್ದಾರೆ. ಹಾಗೆ ಸೋಲುಗಳು ಇರ್ತಾವೆ ಜೀವನದಾಗ, ಸೋಲುಗಳಿಗೆ ಧೃತಿಗೆಡಬೇಡ್ರಿ. ಅದನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯ ಗಳಿಸುವರಿ. ಓಕೆ, ಕಮ್ ಟು ದ ಪಾಯಿಂಟ್. ಇವಾಗ ನಾವು ಸೈನ್ಸ್ ಎಷ್ಟನೇ ಕ್ಲಾಸಲ್ಲಿ ಇದ್ದೀವಿ? 4ನೇ ಕ್ಲಾಸಲ್ಲಿ ಇದ್ದೀವಿ. ಓಕೆ, ಇವತ್ತು ವಿಜ್ಞಾನದಲ್ಲಿ ನೋಡ್ರಿ, ನಾನು ಹೇಳೋ ಸಬ್ಜೆಕ್ಟು SSC GD ರೈಲ್ವೆ ರಿಕ್ರೂಟ್ಮೆಂಟ್ ಗ್ರೂಪ್ D ಮತ್ತು ಯಾವುದೇ PSI ಇರಲಿ, KPS ಇದ್ದು ಯಾವುದೇ ಎಕ್ಸಾಮ್ ಇದ್ದರೂ ಈ ಪಾಯಿಂಟ್ಗಳು ಕವರ್ ಮಾಡಿನೇ ಎಕ್ಸಾಮ್ನಾಗ ಬಂದಿರುತ್ತೆ. ಯಾವುದೋ ಹಳೆ ಕ್ವಶನ್ ಪೇಪರ್ ತೊಗೊರಿ. ಇವಾಗ 4ನೇ ಕ್ಲಾಸ್ ತೊಗೋತಿದ್ದೀನಲ್ಲ, ಇವಾಗ 4 ಕ್ಲಾಸ್ ತೊಗೊಂಡ್ರೆ ಸೈನ್ಸಲ್ಲಿ ಅಟ್ಲೀಸ್ಟ್ ನಿಮ್ಗೆ 1-2 ಕ್ವಶನ್ 100% ಸಿಗುತ್ತೆ ನಾ ಹೇಳಿದ್ರಾಗ. ಓಕೆ, ಅದನ್ನು ನೋಡಿನ ಈ ಸಿಲೆಬಸ್ ನಾನು ತಯಾರು ಮಾಡಿದ್ದೀನಿ. ಓಕೆ, ಇವತ್ತು ವಿಜ್ಞಾನದಲ್ಲಿ ಏನು ಮಾಡೋಣ? ಹೋದ ನಾವೇನು ಮಾಡಿದ್ವಿ? ಸಸ್ಯಶಾಸ್ತ್ರದಲ್ಲಿ ರೂಪಾಂತರವಾದ ಸಸ್ಯದ ಭಾಗಗಳ ಬಗ್ಗೆ ನೋಡಿದ್ವಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾವುದು ರೂಪಾಂತರ ಅಂದ್ರೆ ಕಾಂಡದ ರೂಪಾಂತರ. ಹೋದ ಸೆಷನಲ್ಲಿ ಇದನ್ನು
ನಿಮ್ಗೆ ತಿಳಿಸ್ಕೊಟ್ಟೇನೆ, ವಿತ್ ಡಯಾಗ್ರಾಮ್ ಕೂಡ ಹಾಕಿ ತಿಳಿಸಿದ್ದೀನಿ. ಓಕೆ, ಇವತ್ತು ಮಾನವ ಶರೀರಶಾಸ್ತ್ರದ ಬಗ್ಗೆ ಅಂದ್ರೆ ಮಾನವನ ದೇಹ ಎದರಂತಾಗೈತಿ, ಮೂಳೆ ಮಾಂಸದಿಂದ. ನಮ್ಮ ರಾಜ್ಕುಮಾರ್ ಅವರು ಹೇಳಿದಾರಲ್ಲ, ಮಾನವ ದೇಹ ಮೂಳೆ ಮಾಂಸದಿಂದ ಆಗಿದೆ. ಹಾಡಾಡೋದು ಬೆಳಗ್ಗೆ ಮಾನವ ಶರೀರಶಾಸ್ತ್ರದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ತಿಳಿತಾ ಹೋಗೋಣ. ಓಕೆ, ವಾಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ವುಮೆನ್? ಮಾನವನ ವೈಜ್ಞಾನಿಕ ಹೆಸರೇನು? ಮಾನವನ ಇದು ಬೇಸಿಕ್, ಫುಲ್ ಬೇಸಿಕ್ ಏನಪ್ಪ, ಹೋಮೋಸೆಪಿಯನ್. ಓಕೆ, ಹೋಮೋಸೆಪಿಯನ್ ಮಾನವನ ವೈಜ್ಞಾನಿಕ ಹೆಸರು. ಮಾನವನ ಪೂರ್ವಜನ ಹೆಸರೇನು? ಪೂರ್ವ ಮಾನವನ ಹೆಸರೇನು? ನಿಯಾಂಡ್ರತಲ್ ಮಾನವ. ನೋಡ್ರಿ, ಇಲ್ಲಿ ನಿಯಾಂಡ್ರತಲ್ ಮಾನವ ನೆನ್ಪಿಟ್ಕೋರಿ, ಇದು ಒಂದು ಇಂಪಾರ್ಟೆಂಟ್. ಓಕೆ, ಮಾನವ ದೇಹದಲ್ಲಿ ಎಷ್ಟು ಕ್ರೋಮೋಸೋಮ್ಗಳಿವೆ? ಎಷ್ಟು? 46 ಕ್ರೋಮೋಸೋಮ್ಗಳಿವೆ. ಎಷ್ಟು ಜೋಡಿ? 23 ಜೋಡಿ ಕ್ರೋಮೋಸೋಮ್ಗಳಿವೆ ಮಾನವ ದೇಹದಲ್ಲಿ. ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರ, ಮಾನವ ದೇಹದಲ್ಲಿರುವ ಒಟ್ಟು ಕ್ರೋಮೋಸೋಮ್ಗಳ ಜೋಡಿ ಎಷ್ಟು? 46 ಇರ್ತೈತಿ, 23 ಇರ್ತೈತಿ, ಇನ್ನೊಂದು 52 ಇರ್ತೈತಿ, ಇನ್ನೊಂದು 48 ಇರ್ತೈತಿ. ನೀವೇನು ಮಾಡ್ಬಿಡ್ತೀರಿ, ಮಾನವನ ದೇಹದಲ್ಲಿ 46 ಕ್ರೋಮೋಸೋಮ್ ಅದಾವ, ರೈಟ್ ಹಾಕಿ ಬಂದ್ಬಿಡ್ತೀರಿ. ತಪ್ಪಾಗುತ್ತೆ. ಯಾಕೆ ಹೇಳ್ರಿ, ಜೋಡಿ ಅಂತ ಕೇಳಿದಾಗ 23 ಆನ್ಸರ್ ಆಗಿರ್ಬೇಕು, ಜೊತೆ ಅಂದಾಗ 23 ಆಗಿರ್ಬೇಕು. ಸಂಖ್ಯೆ, ಕ್ರೋಮೋಸೋಮ್ಗಳ ಸಂಖ್ಯೆ, ಮಾನವ ದೇಹದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಅಂತ ಕೇಳಿದಾಗ 46 ಆಗಿರ್ಬೇಕು ನಿಮ್ಮ ಆನ್ಸರ್. ಓಕೆ, ಕನ್ಫ್ಯೂಸ್ ಆಗ್ಬೋದು. ಎಕ್ಸಾಮ್ನಲ್ಲಿ ಭಾಳ ಸಲ ಇದರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಓಕೆ, ಇನ್ನು ಮಾನವನಲ್ಲಿ ಭ್ರೂಣ ಯಾರಿಂದ ಆಗ್ತೈತಿಪ್ಪ? ಭ್ರೂಣಲಿಂಗ ಯಾರಿಂದ ಆಗ್ತೈತಿ ಅಂದ್ರೆ ಒಂದು ಸ್ವಲ್ಪ ನಾವೇನು ಮಾಡೋಣ, ಬೇಸಿಕ್ ತಿಳ್ಕೊಳ್ಳೋಣ. ನಾವೆಲ್ಲ ಎದ್ರಾಗ ಬರ್ತೀವಿ? ಸಸ್ತನಿದಾಗ ಬರ್ತೀವಿ. ಎದ್ರಾಗ ಬರ್ತೀವಿ? ಸಸ್ತನಿದಾಗ. ಸಸ್ತನಿ ಅಂದ್ರೇನು? ಹಾಲು ಕುಡಿಸುವ ಪ್ರಾಣಿಗಳಿಗೆ ಏನಂತೀವಿ? ಸಸ್ತನಿ ಅಂತೀವಿ. ಮಾನವರು ಕೂಡ ಸಸ್ತನಿಗಳು. ಓಕೆ, ಇನ್ನ ಸಸ್ತನಿಗಳಲ್ಲಿ ಎಕ್ಸ್ ಕ್ರೋಮೋಸೋಮ್ ಹೊಂದವರು ಏನಾಗಿರ್ತಾರ? ಸಸ್ತನಿಗಳಲ್ಲಿ XX ವರ್ಣತಂತುಗಳನ್ನು ಹೊಂದಿರೋರು ಏನಾಗಿರ್ತಾರ? ಹೆಣ್ಣಾಗಿರ್ತಾರ. ಏನಾಗಿರ್ತಾರ? ಹೆಣ್ಣು ಆಗಿರ್ತಾರ. ಮತ್ತ ಸಸ್ತನಿಗಳಲ್ಲಿ XY ಹೊಂದಿರೋರು ಏನಾಗಿರ್ತಾರ? ಗಂಡು ಆಗಿರ್ತಾರ. ಏನಾಗಿರ್ತಾರ? ಗಂಡು ಆಗಿರ್ತಾರ. ಅದಕ್ಕ ಯಾವಾಗಲೂ ಗಂಡು ಆಗ್ಬೇಕಂದ್ರೆ XY ಆಗ್ಬೇಕು. ಬಟ್ ಇಲ್ಲೇ ಹೆಣ್ಣಿನಿಂದ ಬಿಡುಗಡೆ ಆಗತ್ತಿರ್ತಲ್ಲ ಎಗ್ ಅಂದ್ರ ಋತುಚಕ್ರದಲ್ಲಿ ಬರುವ ಅಂಡಾಣು ಏನಿರ್ತೈತಿ? XY ಇರ್ತೈತಿ ಆಲ್ಮೋಸ್ಟ್ ಅಲ್ಲ 100%. ಯಾಕಂದ್ರೆ ಇವ್ರ ಕಡೆ ಇರೋದೇ XX ಅಷ್ಟೇ. XX ಅಷ್ಟೇ ಇರೋದ್ರಿಂದ XA ಬಿಡುಗಡೆ ಆಗುತ್ತೆ. ಅಂದ್ರೆ ಅದು ಅಂಡಾಣು ಯಾವ್ದು ಇರ್ತೈತಿ? XA ಇರ್ತೈತಿ. ಇನ್ನ ಮಹಿಳೆಯರಲ್ಲಿ ಋತುಚಕ್ರ ಆಗುವ ಅವಧಿ ಎಷ್ಟು? 1 ತಿಂಗಳ ಅಂತ ಹೇಳ್ತೀರಿ. ಸರ್ ಆ್ಯಂಡ್ ರಾಂಗ್ ಆನ್ಸರ್ ಆಸ್ ಎ ಸೈಂಟಿಫಿಕ್ 28 ದಿನ, 28 ಡೇಸ್. ವೇರಿಯೇಷನ್ ಆಕತಿ ಬಿಕಾಸ್ ಆಫ್ ದೇರ್ ಬಾಡಿ ಅಂಡ್ ಅದರ್ ಥಿಂಗ್ಸ್. ಬಟ್ ಆಸ್ ಪರ್ ಸೈನ್ಸ್ 28 ಡೇಸಿಗೊಮ್ಮೆ ಋತುಚಕ್ರ ಆಗ್ತೈತೆ ಅವ್ರಿಗೆ. ಋತುಚಕ್ರ ಆದಾಗ ಅದು ಫಲವತ್ತತೆ ಆಗಿರುವ ಒಂದು ಎಗ್ ಹೊರಗಡೆ ಹೋಗ್ತೈತಿ, ಆಮೇಲೆ ಒಂದು ಫಲವತ್ತತೆ ಆಗ್ತೈತಿ. ಆ ಫಲವತ್ತೆ ಆಗಿದ್ದು ಓಡ್ಲಿ X ಇರ್ತೈತಿ. ಬಟ್ ಗಂಡು ಜಾತಿಯವ್ರು ಏನ್ ಮಾಡ್ತಾರ? ಗಂಡು ಮಕ್ಕಳು ಸ್ಪರ್ಮ್ ಅಂತ ಬಿಡುಗಡೆ ಮಾಡ್ತಾರ. ವೀರ್ಯ, ಕನ್ನಡದಲ್ಲಿ ಏನಂತಾರ? ವೀರ್ಯ ಅಂತಾರ. ಈ ವೀರ್ಯದ ಒಂದು ಸಲ ಬಿಡುಗಡೆ ಮಾಡಿದ್ರ ಮಿಲಿಯನ್ಸ್ ಗಟ್ಟಲೆ ಇರ್ತಾವ. ಓಕೆ, ಇದನ್ನ ನಾನು ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಒಂದ್ಸಲ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಬೇಡ, ನಮ್ಗೆ ಭ್ರೂಣಲಿಂಗ ಪತ್ತೆ ಮಾಡುವಲ್ಲಿ
ಪ್ರಮುಖ ಪಾತ್ರ ವಹಿಸೋರು ತಂದೆ. ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇವ್ರೇನು ಮಿಲಿಯನ್ ಗಟ್ಟಲೆ ಮಾಡ್ತಾರ. ಮಿಲಿಯನ್ ಇದ್ದಲ್ಲಿ ಎಕ್ಸ್ ವೈ ಎರಡು ಇರ್ತೈತಿ. ಬಟ್ ಹೆಣ್ಮಕ್ಳ ಹತ್ರ ಓನ್ಲಿ ಎಕ್ಸ್ ಬಿಡುಗಡೆ ಮಾಡ್ತಾರ. ಎಕ್ಸ್ ಟು ಎಕ್ಸ್ ಇವರು ಇದೇನಾದ್ರೂ ಸ್ಪರ್ಮ್ ಎಕ್ಸ್ ಇದ್ದದ್ದು ಹೋಗಿಲ್ಲಿ ಫರ್ಟಿಲೈಸ್ ಆಯ್ತಂದ್ರ ಎಕ್ಸ್ ಎಕ್ಸ್ ಕೂಡಿ ಎಕ್ಸೆ ಹುಟ್ಟುತ್ತ. ಎಕ್ಸೆ ಹುಟ್ಟುತ್ತಂದ್ರ ಮಗು ಹೆಣ್ಣಿರ್ತತಿ. ಏನಿರ್ತತಿ? ಮಗು ಹೆಣ್ಣಿರ್ತತಿ. ಒಂದ್ ವೇಳೆ ಇವಾಗ ಆಲ್ರೆಡಿ ಈ ಎಕ್ಸ್ ಜೊತೆ ಈ ವಾಯ್ ಹೋಗಿ ಜಾಯಿಂಟ್ ಆದ್ರೆ ಎಕ್ಸ್ ವಾಯ್ ಆಗುತ್ತಾ, ಹುಟ್ಟುವ ಮಗು ಗಂಡ ಆಗ್ತತಿ. ಏನಾಗುತ್ತ? ಗಂಡು ಮಗು ಆಗುತ್ತಾ. ಹಾಗಾಗಿ ಭ್ರೂಣದ ಲಿಂಗ ನಿರ್ಧರಿಸುವುದು ಯಾರಪ್ಪ ಅಂದ್ರೆ ಗಂಡು ಮಕ್ಕಳು. ಓಕೆ, ಹಾಗಾಗಿ ತಂದೆಯ ಪಾತ್ರ ಪ್ರಮುಖವಾಗಿ ವಹಿಸ್ತತಿ. ಇನ್ನು ಉಳಿದ ಆ ಭಾಗನ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದ್ಸಲ ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇದು ಜೀವನಕ್ಕೂ ಬಹಳ ಇಂಪಾರ್ಟೆಂಟು. ಏನು, ನಿಮ್ಮ ದಿನನಿತ್ಯ ಜೀವನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇಲ್ಲ, ಗರ್ಭಿಣಿಯಾದ ಮಹಿಳೆ ಗರ್ಭಧಾರಣೆ ಅವಧಿ ಎಷ್ಟು ಹೇಳ್ರಿ? 280 days, 280 ದಿನಗಳು. ಸರಿ, ಸುಮಾರು 280 ದಿನಗಳು. ಇದಕ್ಕಿಂತ ಹೆಚ್ಚು ಕಮ್ಮು ಇರಂಗಿಲ್ಲ. ಇದು ಹೆಂಗ್ ಬರುತ್ತಂತ ನಿಮಗೆ ಗೊತ್ತಿರಬೇಕು. ಹೆಂಗ್ ಬರ್ತೈತಿ? 9 ತಿಂಗಳು ಮಂತು. ಇವು 9 ತಿಂಗಳಲ್ಲಿ ಪ್ರತಿದಿನ ಎಷ್ಟು, ಒಂದು ತಿಂಗಳಲ್ಲಿ ಎಷ್ಟು ಇರ್ತಾವೆ? 30 ದಿನ ಇರ್ತಾವೆ. 270 ದಿನ ಇತ್ತು. ಯಾವಾಗಲೂ ಸೃಷ್ಟಿ ನಿಯಮ ಹೆಂಗಿದೆ? ಯಾವಾಗಲೂ ಮಗುವಿನ ನಾರ್ಮಲ್ ಡೆಲಿವರಿ ಜನನ ಹೆಂಗತ್ತ? 9 ತಿಂಗಳು 9 ದಿನ 9 ತಾಸು 9 ನಿಮಿಷ. ಇಲ್ಲಿ ಎಷ್ಟಾಯ್ತು? 270 ಆಯ್ತು. ಇನ್ನು 9 ದಿನ ಇಲ್ಲಿದ್ದು ಕೂಡಿಸ್ರಿ, ಎಷ್ಟಾಗತ್ತ? 279. ಇನ್ನು ನೆಕ್ಸ್ಟ್ 9 ತಾಸು, ಇದನ್ನ ನಾವು 1 ಡೇ ಅಂತ ಕೌಂಟ್ ಮಾಡ್ತೀವಿ. ಮಾಡಿದ್ರೆ ಎಷ್ಟಾಯ್ತು? 280 days. ಮಹಿಳಾ ಗರ್ಭಧಾರಣೆ ಅವಧಿ ಎಷ್ಟು? 280 days. ಈ ತರ ಇದ್ರ ಬ್ರೇಕಪ್ ಇದೆ. ನೀವು ಕಲಿತಾ ಹೋದಂಗ ಸೈನ್ಸ್ ಯಾವಾಗಲೂ ಇಂಟ್ರೆಸ್ಟಿಂಗ್ ಹಾಕೊಂತ ಹೋಗುತ್ತಾ. ಇನ್ನು ಡೆಫ್ತ್ ಆಗಿ ಹೋದಾಗ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತಾ. ಓಕೆ, ಅದೇ ಅತಿ ಹೆಚ್ಚು ಗರ್ಭಧಾರಣೆ ಅವಧಿ ಹೊಂದಿರುವ ಪ್ರಾಣಿ ಯಾವುದು? ಯಾವ್ದಪ್ಪ ಅಂದ್ರ ಆನೆ. ಎಷ್ಟು ದಿನ? 640 days. 640 days. 640 ಅತಿ ಹೆಚ್ಚು ದಿನ ಗರ್ಭಧಾರಣೆ ಹೊಂದಿರುವ ಅವಧಿ ಹೊಂದಿರುವ ಪ್ರಾಣಿ ಯಾವ್ದಂತ ಕೇಳಿದ್ರೆ ಎಲಿಫೆಂಟು, ಆನೆ ಆಗಿರ್ಬೇಕು ನಿಮ್ದು ಆನ್ಸರ್. ಒಂದೇ ಮಾನವರಲ್ಲಿ ಕೇಳಿದ್ರೆ 280 days. ಓಕೆ, ನೆನ್ಪಿಟ್ಕೋರಿ, 280 days ಮಾನವರಲ್ಲಿ. ಇನ್ನ ಸ್ವಲ್ಪ ಮೂಳೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮಾನವ ಶರೀರದಲ್ಲಿರುವ ಮೂಳೆಗಳ ಬಗ್ಗೆ ಒಂದು ರೌಂಡ್ ಹೋಗಿ ಬರೋಣ. ಓಕೆ, ಚಿಕ್ಕ ಮಕ್ಕಳಲ್ಲಿರುವ ಶರೀರದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? ಚಿಕ್ಕ ಮಕ್ಕಳ ಶರೀರದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? 300. ಅದೇ ವಯಸ್ಕರಲ್ಲಿ ಇರುವ ಮೂಳೆಗಳ ಸಂಖ್ಯೆ ಎಷ್ಟು? ವಯಸ್ಕರಲ್ಲಿರುವ ಮೂಳೆಗಳ ಸಂಖ್ಯೆ 206. 206. ಇದರೊಳಗ ಕೆಲವೊಂದಿಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೆಲವೊಂದು ಕೇಳ್ತಾರ, ಅದನ್ನ ಟಚ್ ಮಾಡೋಣ. ಇನ್ನ ತಲೆ ಬುರುಡೆ, ನಮ್ಮ ಮಸ್ತಕ ಅಂತೀವಲ್ಲ, ತಲೆ ಬುರುಡೆಯಲ್ಲಿ ಎಷ್ಟು ಮೂಳೆಗಳಿದಾವ? ಟೋಟಲ್ 22 ಮೂಳೆಗಳಿದಾವ. 22ರಲ್ಲಿ 14 ಮುಖದ ಮೇಲೆ ಇದ್ರೆ 8 ತಲೆಯ ಕವಚದಲ್ಲಿದಾವ. ಮುಖದಲ್ಲಿ 14 ಇದ್ರೆ ತಲೆಯ ಕವಚದಲ್ಲಿ 8 ಮೂಳೆಗಳಿದಾವ. ವೆರಿ ಇಂಪಾರ್ಟೆಂಟ್. ಇದನ್ನ ನಂಬರ್ ನೆನಪಿಟ್ಕೋರಿ. ತಲೆ ಬೋಡಿಯಲ್ಲಿ 22 ಮೂಳೆಗಳಿವೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈಗ ಹೇಳ್ತಾರದೆಲ್ಲ ಇಂಪಾರ್ಟೆಂಟ್. ಪಕ್ಕೆಲುಬಿನಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? ಪಕ್ಕೆಲುಬು, ರಿಬ್ಸ್ ಏನಂತೀವಿ? ರಿಬ್ಸ್ ಅಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು?
24. ಎಷ್ಟು? 24. ಇನ್ನ ಬೆನ್ನುಹುರಿ, ಬೆನ್ನುಹುರಿಯಲ್ಲಿರುವ ಮೂಳೆಗಳ ಸಂಖ್ಯೆ. ಬೆನ್ನುಹುರಿ ಗೊತ್ತಲ್ಲ, ಬೆನ್ನುಹುರಿಯಲ್ಲಿ ಏನಂತೀವಿ ಅದಕ್ಕೆ ನಾವು ಇಂಗ್ಲಿಷ್ನಾಗ? ಸ್ಪೈನಲ್. ಸ್ಪೈನಲ್ ಸ್ಪೈನಲ್ ಅಲ್ಲಿ ಎಷ್ಟಿದಾವ? 26. ಯಾವುದು? 26. ವೆರಿ ಇಂಪಾರ್ಟೆಂಟ್. 206, 24, 26